ಸೈಬರ್ ವಂಚನೆಯಲ್ಲಿ ಗೋಲ್ಡನ್ ಅವರ್ನ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋಣ. ನಾವು ಖಾಕಿ ಪಡೆಯನ್ನ ಅಪ್ರಿಶಿಯೇಟ್ ಮಾಡಬೇಕಾಗಿರುವಂತಹ ಸಮಯ ಇದು. ಯಾಕಂದ್ರೆ 1-2 ಮೊತ್ತ ಅಲ್ಲ, 2.16 ಕೋಟಿ ಮೊತ್ತದ ಅಮೌಂಟು ಸೈಬರ್ ವಂಚಕರ ಪಾಲಾಗ್ತಾ ಇತ್ತು. ಸೆಂಡ್ ಆಗಿರುವಂತಹ ಅಮೌಂಟ್ನ ಖಾಕಿ ಪಡೆಯ ಸಹಾಯದಿಂದ ಯಾವ ವ್ಯಕ್ತಿ ಸೆಂಡ್ ಮಾಡಿದ್ನೋ ಆ ವ್ಯಕ್ತಿಗೆ ಪುನಃ ಮರಳಿ ತಲುಪಿಸಿದ್ದಾರೆ. ಈ ಯಾವ ರೀತಿ ಪ್ರಕರಣ ಇದು, ಯಾವ ರೀತಿ ಈ ಪ್ರಕರಣವನ್ನ ವಿಭೇದಿಸಿದ್ರು ಅದನ್ನ ನೋಡೋಣ ಬನ್ನಿ. ಸೈಬರ್ ಪ್ರಕರಣಕ್ಕೆ ಒಳಗಾದವರು ಗೋಲ್ಡನ್ ಅವರ್ನಲ್ಲಿ ದೂರು ದಾಖಲಿಸಿದ್ರೆ ಹಣ ಮರಳಿ ಪಡೆಯಲು ಸಾಧ್ಯವಿದೆ ಎಂಬುದನ್ನ ಸಾಬೀತುಪಡಿಸಿದಂತಹ ಪ್ರಕರಣ ಇದೊಂದು ನಿದರ್ಶನ. ಖಾಕಿ ಪಡೆಯ ಸಮಯ ಪ್ರಜ್ಞೆಯಿಂದ ಗೋಲ್ಡನ್ ಅವಧಿಯಲ್ಲಿ ತ್ವರಿತವಾಗಿ ಕಾರ್ಯಾಚರಣೆ ನಡೆದಿದೆ. ಇದರಿಂದ 2.16 ಕೋಟಿ ಹಣ ಯಾವ ವ್ಯಕ್ತಿ ಕಳ್ಕೊಂಡಿದ್ನೋ ಆ ವ್ಯಕ್ತಿಗೆ ಮತ್ತೆ ಸಿಕ್ಕಿದೆ. ಏನಿದು ಪ್ರಕರಣ ಅಂತ ನೋಡೋದಾದ್ರೆ ನೀವು 2 ಕಂಪನಿಗಳ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಗ್ರೂಪ್ ಫಾರ್ಮ್ ಅನ್ನುವಂತಹ ಔಷಧಿ ತಯಾರಿಕಾ ಕಂಪನಿ, ಹಾಗೆ ಇನ್ನೊಂದು ಔಷಧಿ ತಯಾರಿಕಾ ಕಂಪನಿ ಅದರ ಹೆಸರು ರೆಡ್ಡಿಸ್ ಲ್ಯಾಬೊರೇಟರಿ. ಮೊದಲು ಈ ಸೈಬರ್ ಕಳ್ಳರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಗ್ರೂಪ್ ಫಾರ್ಮ್ ಕಂಪನಿ ಹೆಸರಲ್ಲಿ ಒಂದು ಡೂಪ್ಲಿಕೇಟ್ ಆದಂತಹ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿಯ ಜೊತೆ ಸಂಪರ್ಕವನ್ನ ಸಾಧಿಸ್ತಾರೆ. ಇದರ ಯಾವುದೇ ಅರಿವು ಇಲ್ಲದೆ ಇರುವಂತಹ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿ ಅವರ ಇಮೇಲ್ ಸಂದೇಶವನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹಾಗೇನೆ ಅವರು ಕಳಿಸಿದಂತಹ ಇಮೇಲ್ನಲ್ಲಿ ಕಳಿಸಿದಂತಹ ಅಕೌಂಟಿಗೆ 2.16 ಕೋಟಿ ಅಮೌಂಟನ್ನು ಇವರು ಏನು ಮಾಡ್ತಾರೆ, ಜಮಾವನ್ನ ಮಾಡ್ತಾರೆ. ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಆದರೆ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿಗೆ ತಾವು ಮೋಸ ಹೋಗಿರುವಂಥದ್ದು ಕ್ಷಣ ಮಾತ್ರದಲ್ಲಿ ಗೊತ್ತಾಗ್ತದೆ. ಅಂದರೆ 2.16 ಕೋಟಿ ಅಮೌಂಟನ್ನು ನಾವು ಯಾರಿಗೆ ಕಳಿಸಿದ್ರೋ ಆ ಅಕೌಂಟ್ ಫೇಕ್ ಅನ್ನುವಂಥದ್ದು ಗೊತ್ತಾಗ್ತದೆ. ತಕ್ಷಣ ಅವ್ರೇನು ಮಾಡ್ತಾರೆ, ಈ ಸೈಬರ್ ಠಾಣೆಗೆ ದೂರನ್ನು ಕೊಡ್ತಾರೆ. ಯಾವಾಗ ಅವರು ಸೆಂಡ್ ಮಾಡಿದಂತಹ ಅರ್ಧ ಗಂಟೆಯ ಒಳಗೆ ಅವರು ಸೈಬರ್ ಠಾಣೆಗೆ ದೂರು ಕೊಡ್ತಾರೆ. ಅಲ್ಲಿಗೆ ನಮ್ಮ ಪೊಲೀಸ್ ಇಲಾಖೆ ಕಾರ್ಯಕ್ಕೆ ಇಳಿಯುತ್ತೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಗುಜರಾತ್ ಮೂಲದ ಬ್ಯಾಂಕ್ ಖಾತೆ ಅಂತ ಗೊತ್ತಾಗುತ್ತೆ. ಇವರು ಯಾವ ಅಮೌಂಟ್ ಸೆಂಡ್ ಮಾಡಿದ್ರು ಆ ಅಕೌಂಟು ಗುಜರಾತ್ ಮೂಲದ್ದು ಅಂತ ಗೊತ್ತಾದ ತಕ್ಷಣ ಅವ್ರೇನು ಮಾಡ್ತಾರೆ, ಆ ಬ್ಯಾಂಕ್ ಖಾತೆಯನ್ನು ಸ್ಥಗಿತ ಮಾಡ್ತಾರೆ. ನಂತರ ಕಾನೂನು ಪ್ರಕ್ರಿಯೆ ಏನೇನೈತೆ ಎಲ್ಲ ಪೂರ್ಣಗೊಳಿಸಿ ಅವರ ಸಂಪೂರ್ಣ ಅಮೌಂಟ್ ಅಂತಂದರೆ 1-2 ಸಾವಿರ ಅಲ್ಲ, ಅಥವಾ 1-2 ಲಕ್ಷ ಅಲ್ಲ, 2.16 ಕೋಟಿ ಈ ಅಮೌಂಟನ್ನು ವಾಪಸ್ ಈ ಲ್ಯಾಬೊರೇಟರಿ ಅಂದರೆ ರೆಡ್ಡಿಸ್ ಲ್ಯಾಬೊರೇಟರಿಗೆ ವಾಪಸ್ ಕೊಡ್ತಾರೆ. ಇದು ಒಂದು ನಿದರ್ಶನ. ಏನು ಅಂತಂದರೆ, ಯಾರಾದರೂ ಸೈಬರ್ ದಾಳಿಗೆ ಒಳಗಾಯಿತು ಅಂತಂದರೆ, ಯಾರಾದರೂ ನಿಮ್ಮನ್ನು ಹೋಮ್ ಅರೆಸ್ಟ್, ನಾವು ಇನ್ನೇ ನೋಡಿದ್ದೀವಿ ಎಷ್ಟೋ ವ್ಯಕ್ತಿಗಳನ್ನು, ವಯಸ್ಸಾದಂತಹ ಅಜ್ಜಿ ತಾತಂದರು ರಿಟೈರ್ಡ್ ಅಮೌಂಟನ್ನು ಇಟ್ಕೊಂಡು ಜೀವನ ಮಾಡ್ತಿರೋರಿಗೆ ಏನೇನೋ ಅಪರಾಧಗಳನ್ನ ಅವ್ರ ಮೇಲೆ ವಹಿಸಿ ಸೈಬರ್ ಅರೆಸ್ಟ್ ಅಂತ ಹೇಳಿ ಅವ್ರನ್ನ ಮನೆಯೊಳಗೆ ತಿಂಗಳಾನ್ಗಟ್ಲೆ ಕೂಡ ಹಾಕಿರುವಂತಹ ಎಷ್ಟೋ ಕೇಸ್ಗಳನ್ನ ನೋಡಿದ್ದೀವಿ. ಎಷ್ಟೋ ಓದಿರುವಂಥ ವ್ಯಕ್ತಿಗಳೇ ಈ ಸೈಬರ್ ಕ್ರೈಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡಿರುವಂಥದ್ದನ್ನ ನಾವು ನೋಡಿದ್ದೀವಿ. ಈ ಸೈಬರ್ ವಂಚಕರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಅಂದರೆ, ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಹೆಸರಲ್ಲಿ, ಉಡುಗೊರೆಯ ಆಮಿಷವನ್ನು ಒಡ್ಡುವಂತಹ ಹೆಸರಲ್ಲಿ, ಹಾಗೆ ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಬದಲಾವಣೆ ಮಾಡ್ತೀವಿ ಅಂತನೋ ಅಥವಾ KYC ಅಪ್ಡೇಟ್ ಮಾಡಬೇಕು ಈ ಹೆಸರಲ್ಲಿ ನಿಮ್ಮ SMS ತಗೊಳ್ಳೋದು, ಹಾಗೆ ಕಾಲ್ ಮಾಡೋ ಮೂಲಕ ಹಣವನ್ನು ದೋಚ್ತಾರೆ. ಈ ರೀತಿ ಪ್ರಾಬ್ಲಮಲ್ಲಿ ನೀವೇನಾದರೂ ಸಿಕ್ಕಾಕೊಂಡ್ರೆ ಆ 1 ಅವರ್ ನೀವು ಯಾವಾಗ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಆ ಕ್ಷಣದಿಂದ 1 ಅವರ್ ಗೋಲ್ಡನ್ ಅವರ್ ಆಗಿರುತ್ತೆ. ಈ ಕ್ಷಣದಲ್ಲಿ ನೀವು ಈ ರೀತಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಯಾವುದೋ ಟೆನ್ಷನ್ ಆಗದೆ, ಭಯ ಪಡದೆ, ನರ್ವಸ್ ಆಗದೆ ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆ ಏನು ಬರುತ್ತೆ 1930 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿನ ನೀಡಬೇಕು. ಇದು ಹತ್ತಿರದ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ಹಾಗೆಯೇ ಕೆಲವೇ ನಿಮಿಷಗಳಲ್ಲಿ ಹಣ ವರ್ಗಾವಣೆಯಾದಂತಹ ಖಾತೆ ಅಥವಾ ವ್ಯಾಲೆಟ್ ಪತ್ತೆ ಹಚ್ಚಿ ಅದರಲ್ಲಿರುವಂತಹ ಹಣ ಮತ್ತೆ ಇನ್ನೊಂದು ಅಕೌಂಟಿಗೆ ವರ್ಗಾವಣೆ ಆಗದಂತೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಪೊಲೀಸ್ ತನಿಖಾ ಸಂಸ್ಥೆಗಳು ತ್ವರಿತವಾಗಿ ವಂಚಕರ ಬ್ಯಾಂಕ್ ಖಾತೆಯನ್ನು ಪತ್ತೆ ಹಚ್ಚಿ ಆ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಇದೇ ರೀತಿ ಈಗ ಗ್ರೂಪ್ ಫಾರ್ಮ್ ಕಂಪನಿಯ ಹಾಗೆ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿಗಳ ನಡುವೆ ನಡೆದಂತಹ ಹಣಕಾಸಿನ ವ್ಯವಹಾರದಲ್ಲಿ ಯಾರೋ 3ನೇ ವ್ಯಕ್ತಿ ಅಂತಂದರೆ, ಈ ಸೈಬರ್ ವಂಚಕರ ದಾಳಿಗೆ ಒಳಗಾದಂತಹ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿಯವರು ಈ ಪ್ರಕರಣವನ್ನು ತ್ವರಿತಗತಿಯಲ್ಲಿ, ಅಂದರೆ ಅವರು ಪ್ರಾಬ್ಲಮ್ ಆದಂತಹ ಹಾಫ್ ಅನ್ ಅವರಲ್ಲೇ ಇವರು ಸೈಬರ್ ಕ್ರೈಮ್ಗೆ ದೂರು ನೀಡಿರ್ತಾರೆ. ಹಾಗಾಗಿ ಇವರೇನು ಮಾಡ್ತಾರೆ, ಪೊಲೀಸ್ನವರು ಯಾವ ಅಮೌಂಟ್ ಅಕೌಂಟಿಗೆ ಜಮೆ ಆಗಿತ್ತೋ ಆ ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ. ಹಾಗಾಗಿ ಇವರ
ಅಮೌಂಟ್ ಅವರಿಗೆ ವಾಪಸ್ ಸಿಕ್ಕೈತೆ. ಈ ಥರದ ಕೇಸು ತುಂಬ ರೇರ್. ಹಾಗಂತ ಎಲ್ಲರಿಗೂ ಸಿಕ್ಕೈತಾ? ನೋ, ಸಿಕ್ಕಿಲ್ಲ. ಆದರೆ ಈ ಗೋಲ್ಡನ್ ಅವರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ನಿಮ್ಮ ಲಕ್ ಸಿಗ್ಬೋದು. ಯಾರಿಗೊತ್ತು, ನಿಮ್ಮ ಕೆಲಸ ಏನೈತೆ ಅದನ್ನು ನೀವು ಮಾಡಿದ್ರೆ ಕಳ್ಕೊಂಡಿರ್ತೀರ. ಹೆದ್ರಿಯೋ ಅಥವಾ ನರ್ವಸ್ ಆಗೋ ಕೂರೋದ್ರ ಬದಲು ನೀವು ಈ ಕೆಲಸನ ಮಾಡಿದ್ರೆ, ಈ ನಂಬರಿಗೆ ಸಹಾಯವಾಣಿಗೆ ಅಥವಾ ಯಾವುದಾದ್ರೂ ಪೊಲೀಸ್ನವರಿಗೆ ಈ ವಿಚಾರವನ್ನು ತಿಳಿಸಿದ್ರೆ ನಿಮ್ಮ ಹಣ ಮತ್ತೆ ನಿಮಗೆ ಸಿಗ್ಬೋದು. ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡಿ. ಯಾಕಂದರೆ ಈ ರೀತಿ ಸೈಬರ್ ದಾಳಿಗೆ ಒಳಗಾಗ್ತಿರೋರು ಎಜುಕೇಟೆಡ್ ಹೊರತು ಅನ್ಎಜುಕೇಟೆಡ್ ಅಲ್ಲ. ಎಲ್ಲೋ ರೇರ್ ಆಗಿ ಅನ್ಎಜುಕೇಟೆಡ್ ಅಂದರೆ ಅವಿದ್ಯಾವಂತರು ಈ ರೀತಿಯ ಸೈಬರ್ ದಾಳಿಗೆ ಒಳಗಾಗ್ತಿರ್ತಾರೆ. ಆದರೆ ಎಲ್ಲ ಕಲ್ತಿರುವಂತಹ ವಿದ್ಯಾವಂತರೇ ಸೈಬರ್ ದಾಳಿಗೆ ತುತ್ತಾಗ್ತಿರ್ತಾರೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆಯೇ ಈ ಕಾಂಟ್ಯಾಕ್ಟ್ ನಂಬರ್ ಅಂತ ಅಂದರೆ ಸೈಬರ್ ಸಹಾಯವಾಣಿ ನಂಬರ್ ಐತಲ್ಲ, ಆ ನಂಬರ್ 1930. ಈ ನಂಬರ್ನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಲಿಗೆ ಶೇರ್ ಮಾಡಿ. ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ ಹೆದ್ರೋ ಅಥವಾ ನರ್ವಸ್ ಆಗೋ ತಮ್ಮ ಹಣವನ್ನು ಕಳ್ಕೊಬೋದು. ಈ ಗೋಲ್ಡನ್ ಅವರ್ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಅವರಿಗೆ ತಿಳಿಸಿ. ಈ ವಿಡಿಯೋ ಮೂಲಕ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾದಂತಹ ವಿಚಾರ. ಯಾಕಂದರೆ ಈ ರೀತಿ ಸೈಬರ್ ದಾಳಿಗೆ ಒಳಗಾಯಿತು ಅಂದ ತಕ್ಷಣ ಆ ದುಡ್ಡು ವಾಪಸ್ಸೇ ಬರಲ್ಲ ಅನ್ನುವಂತಹ ಧೋರಣೆ ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದರೆ ಈಗಲೂ ಕೂಡ ಈ ಗೋಲ್ಡನ್ ಅವರಲ್ಲಿ ನೀವು ನಿಮ್ಮ ಪ್ರಕರಣವನ್ನು ದಾಖಲು ಮಾಡೋದ್ರಿಂದ ನಿಮ್ಮ ಹಣವನ್ನು ಮತ್ತೆ ಪಡಿಬೋದು. ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.